ಆಗ್ಯವು. ಸುಮಾರು 5 ಬಾರಿಗೆ ಶಾಸಕರಾಗಿ ಈಗ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ DCC ಬ್ಯಾಂಕಿನ ಉಪಾಧ್ಯಕ್ಷರು ಕೂಡ. ಆದರೆ ಜನರ ನಂಬಿಕೆ ವಿಶ್ವಾಸದಿಂದ ಅವರು 5 ಬಾರಿ ಚುನಾಯಿತ ಪ್ರತಿನಿಧಿಯಾಗಿ ವಿಧಾನಸೌಧಕ್ಕೆ ಆಯ್ಕೆಯಾಗಿ ಬಂದಿದ್ದಾರೆ. ಆದರೆ ಇವತ್ತಿನ ದಿನಮಾನದಲ್ಲಿ ರಾಜೀವ್ ಕಾಗೆ ಅವರು, ಲಕ್ಷ್ಮಣ ಸವದಿ ಅವರು, ಇಲ್ಲಿಯ ಶಾಸಕರಂತ ಲಕ್ಷ್ಮಣ ಸವದಿ ಅವರು ಇಬ್ಬರು ಅಣ್ಣ ತಮ್ಮ. ಅಣ್ಣಂದ್ರೆ ರಾಮ, ತಮ್ಮ ಅಂದ್ರೆ ಲಕ್ಷ್ಮಣ. ಈ ರೀತಿ ಇಬ್ಬರು ಕೂಡಿಕಿಸಿಂದ 2 ಕ್ಷೇತ್ರ, ಅಥಣಿ ಕ್ಷೇತ್ರದಿಂದ ಲಕ್ಷ್ಮಣ ಸವದಿ ಅವರು, ಕಾಗವಾಡ ಕ್ಷೇತ್ರದಿಂದ ರಾಜೀವ್ ಕಾಗೆ ಅವರು ಸುಮಾರು 30 ವರ್ಷಗಳ ಕಾಲ ಇಬ್ಬರು ಒಂದಾಗಿ ಬಂದಿದ್ದಾರೆ. ಅದರತ್ತ ಇವತ್ತಿನ ದಿನಮಾನದಲ್ಲಿ ಭೌಗೋಳಿಕ ಕ್ಷೇತ್ರ ಅಥಣಿ ಮತ್ತು ಕಾಗವಾಡ ಇದೇ ತಾಲೂಕಾ ಇರೋದ್ರ, ಅಥಣಿ ತಾಲೂಕಾನೇ ಇತ್ತು. ಈಗ ತಾನೇ ಆಡಳಿತಾತ್ಮಕವಾಗಿ ಪೂರ್ಣ ಇನ್ನೂ ಕಾಗವಾಡಕ್ಕಿಲ್ಲ. ಹಿಂಗಿರೋದ್ರ ಸಮೀಪ ಗ್ರಾಮಗಳು, ಸಮೀಪ ಹಳ್ಳಿಗಳು ಕೂಡ ಅಥಣಿಗೆ ಆಡಳಿತಾತ್ಮಕವಾಗಿ ಇನ್ನೂ ಅದಾವೆ. ಆದ್ರೆ ಇವತ್ತಿನ ದಿನ ಕೆಲವೊಬ್ಬರ ಯೂಟ್ಯೂಬ್ ಚಾನಲ್ ಆಗಲಿ ಹಿಂಬಾಲಕರು ಏನು ರಾಜೀವ್ ಕಾಗೆ ಅವರ ಚುನಾವಣೆಗೆ ನಿಲ್ಲಂಗಿಲ್ಲ, 2028ಕ್ಕೆ ಮತ್ತೆ ಬೇರೆದವರು ನಿಲ್ತೀವಿ, ಮತ್ತು ಕಾಗವಾಡ ಕ್ಷೇತ್ರದ ಮುಂದಿನ ಅಭ್ಯರ್ಥಿ ಹೇಳಿಕಿಸಿಂದ ವಾಟ್ಸಪ್ ಗ್ರೂಪ ಅಥವಾ ಫೋನ್ ಮೂಲಕ ಅಥವಾ ಹರಿಬಿಡುಗು ಮಾಡೈತಿ. ಆದರೆ ಈ ರೀತಿ ಮಾಡೋದ್ರಿಂದ ಯಾರು ಮಾಡಿದ್ರು, ಯಾರು ಅದಕ್ಕೆ ಹಿಂಬಾಲಕರು ಕಾಗವಾಡ ಮತಕ್ಷೇತ್ರದ ಮುಂದಿನ ಅಭ್ಯರ್ಥಿ ಚಿದಾನಂದ ಲಕ್ಷ್ಮಣ್ ಸವದಿ ಅವರು ಅಂತ ಹೇಳಿ ಕಿಸಿಂದ ಈಗಾಗಲೇ ಹಿಂಬಾಲಕರು ಬಿಂಬಿಸ್ತಾ ಇದ್ದಾರೆ. ಅದು ಲಕ್ಷ್ಮಣ್ ಸವದಿ ಅವರು, ರಾಜೀವ್ ಕಾಗೆ ಅವರು ಮಧ್ಯೆ ವೈಮನಸ್ಸು ತರುವಂಥ ಕೆಲಸ ಮಾಡಬೇಡ್ರಿ ಅನ್ನುವಂಥದ್ದು ನಾವು ವಿನಂತಿಯನ್ನು ಮಾಡ್ತಾಯಿದ್ವಿ. ಹಾಗೇನು ಇತ್ತಂದ್ರೆ ಅವರು ಸ್ಪಷ್ಟೀಕರಣ ಕೊಡಬೇಕು ಅಂತ ನಮ್ಮದು ವಿಚಾರ ಐತಿ. ಕಾಗವಾಡ ಕ್ಷೇತ್ರದ ಶಾಸಕರು ಮುಂದಿನ 2028ಕ್ಕೆ ರಾಜೀವ್ ಕಾಗೆ ಅವರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಅವರೇ MLA ಅಂತೇಳಿ ಕಿಸಿಂದ ತಾವು ಸ್ಪಷ್ಟೀಕರಣ ಕೊಡಬೇಕು. ಮತ್ತು ಲಕ್ಷ್ಮಣ್ ಇವರು ಚಿದಾನಂದ ಸವದಿ ಅವರು ಕೂಡ ಸ್ಪಷ್ಟೀಕರಣ ಕೊಡಬೇಕು. ಏನಾದರೂ ಅವ್ರು ಮೌನ ವಹಿಸ್ರಂದ್ರೆ ನಾವು ಏನಾದರೂ ಇದು ಮುಂದಿನ ತಯಾರಿ ನಡೆದೈತೆ ಅಂತ ನಾವು ತಿಳ್ಕೊಬೇಕಾಗ್ತದೆ. ಆದರೆ ಹಿಂಬಾಲಕರು ಏನು ಮಾಡತ್ತಾರಲ್ಲ ಅದನ್ನು ತಡೆ ಇಡಬೇಕು. ಯಾಕಂದ್ರೆ ಲಕ್ಷ್ಮಣ್ ಸವದಿ ಅವರು ಒಬ್ಬರು ಪ್ರಭಾವಿ ನಾಯಕರು. ಹಿಂಗಿರಿದ್ರೆ ಅವ್ರು ಯಾವ ಹೊರ್ತಿಲ್ದೆ ಯಾರೋ ಏನೂ ಮಾಡಂಗಿಲ್ಲ, ಅವ್ರ ಹಿಂಬಾಲಕರು ಯಾವುದೇ ಏನೂ ಮಾಡಂಗಿಲ್ಲ. ಹಿಂಗಿರೋದ್ರಿಂದ ಅವರು ತಕ್ಷಣ ಅದನ್ನು ತಡೆ ಹಿಡಿಬೇಕು. ಮತ್ತು ಕಾಗವಾಡ ಶಾಸಕ ರಾಜೀವ್ ಕಾಗೆ ಅವರು ಮೊನ್ನೆ DCC ಬ್ಯಾಂಕ್ಗೆ ಅಧ್ಯಕ್ಷರಾಗಿ ಅಣ್ಣಾಸಾಬ್ ಜೊಲ್ಲೆ ಅವರು, ಉಪಾಧ್ಯಕ್ಷರಾಗಿ ರಾಜೀವ್ ಕಾಗೆ ಅವರು ಇಬ್ಬರು ಲಿಂಗಾಯತರ ಆಯ್ಕೆಯಾಗಿದ್ದಾರೆ. ಹಿಂಗಿರೋದ್ರಿಂದ ರಾಜ್ಯದಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚು ಲಿಂಗಾಯತ ಮತದಾರರು ಇರೋದರಿಂದ ಪ್ರಾತಿನಿಧ್ಯವನ್ನು ಲಿಂಗಾಯತ ಸಮಾಜಕ್ಕೆ ನೀಡಿದ್ದಾರೆ. ಆದರೆ ಇವತ್ತಿನ ದಿವಸ ಅಥಣಿ ಮತ್ತು ಕಾಗವಾಡ ಕ್ಷೇತ್ರದಲ್ಲಿ ಕೂಡ ಲಿಂಗಾಯತ ಪಂಚಮಸಾಲಿ ಸಮಾಜದ ಮತ ಬ್ಯಾಂಕ್ಗಳು ಹೆಚ್ಚಿರೋದ್ರಿಂದ ಲಿಂಗಾಯತರಿಗೆ ಪ್ರಾತಿನಿಧ್ಯನ ಕೊಡಬೇಕು. ನಾವು ಈಗ ಕಾಗವಾಡದಿಂದ ರಾಜೀವ್ ಕಾಗೆ, ಅಥಣಿಯಿಂದ ಲಕ್ಷ್ಮಣ್ ಸವದಿ ಅವರು ಲಿಂಗಾಯತರು ಅಂತ ಹೇಳಿದ ನಾವು ಇನ್ನೂವರೆಗೆ ಮತದಾನ ಮಾಡ್ಕೊತ ಬಂದಿದ್ದೀವಿ. ಆದ್ರೆ ಇವತ್ತಿನ ದಿವಸ ಹಿಂಬಾಲಕರು ಏನು ಮಾಡತ್ತಾರಲ್ಲ ಅದನ್ನು ತಕ್ಷಣ ತಡೆ ಹಿಡಿಬೇಕು ಅಂತೇಳಿ ವಿನಂತಿ ಮಾಡ್ಕೋತೀವಿ. ಯಾಕಂದರೆ ಹಿರಿಯ ಶಾಸಕರು ಇಡೀ ಜಿಲ್ಲೆಯಲ್ಲಿ ರಾಜೀವ್ ಕಾಗೆ ಅವರು ಮತ್ತು ಪ್ರಕಾಶ್ ಹುಕ್ಕೇರಿ ಅಂತ ಪ್ರಭಾವಿ ನಾಯಕರು ಹೇಳಿದಂಗೆ ಇಡೀ ಜಿಲ್ಲಾ ಲೀಡರ್ಗಳು ನಾವೆಲ್ಲರೂ ಕೂಡ ಕೇಳ್ಕೊತ ಬಂದಿದ್ದೀವಿ. ಆದರೆ ಮುಂದಿನ ದಿನಮಾನಗಳಲ್ಲಿ ತಾವು ಇದನ್ನು ತಡೆ ಹಿಡಿಬೇಕು. ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ನಾವು ಅಥಣಿ ಬೇರೆ ಅಲ್ಲ, ಕಾಗವಾಡ ಬೇರೆ ಅಲ್ಲ, ಭೌಗೋಳಿಕ ಕ್ಷೇತ್ರ ಒಂದೇ. ಹೀಗಾಗಿ ಈಗ ತಾನೇ ಒಡೆದು ಕಾಗವಾಡಕ್ಕೆ ಹೋಗೈತೆ ಅದು. ಹಿಂಗಿರೋದ್ರಿಂದ ಈಗ ತಾಲೂಕಾ ಸ್ವಲ್ಪ ಒಂದು 20 ಹಳ್ಳಿಗಳು ಅಷ್ಟೇ ಆ ಕಡೆ ಕಾಗವಾಡ ತಾಲೂಕು ಐತಿ, ಇನ್ನುಳಿದೆಲ್ಲ ಅಥಣಿ ತಾಲೂಕಾನ ಅಂತ ಹೇಳಿ ಅದರ ಒಬ್ರಿಗೊಬ್ಬರು ಸಂಬಂಧ ಅದಾವು. ನಾವು ಕೂಡ ಇದೇ ರೀತಿ ಒಂದು ಸ್ವಲ್ಪ ಮುಂದುವರೆದಾದ್ರೆ ನಾವು ಅಥಣಿ ಮತ್ತು ಕಾಗವಾಡ ಪಂಚಮಸಾಲಿ ಸಮಾಜದ ಸಂಘಟನೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕಾಗ್ತೈತಿ. 2028ರ ಚುನಾವಣೆಯಲ್ಲಿ ನಾವು ಮುಂದಿನ ತಯಾರಿ ಮಾಡ್ಕೋಬೇಕಾಗ್ತದೆ. ಒಬ್ಬ ಶಾಸಕರ ಮೇಲೆ ತಾವು ಆರೋಪ ಮಾಡೋದಿಲ್ಲ. ನಾವು ಸಮಾಜದ ಮುಖಂಡರ ಜೊತೆನೂ ಕೂಡ ಈಗಾಗಲೇ ಮಾತಾಡಿದ್ದೀವಿ. ಸಮಾಜದ ಮುಖಂಡರಿಗೂ ಕೂಡ ನಾವು ಈ ಗಮನವನ್ನು ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮೀಜಿ ಅವ್ರ ತಕ್ಕ ಗಮನಕ್ಕೆ ಕೂಡ ಐತಿ. ಅದರ ಸಮಾಜ ಮುಂದಿನ ದಿನಮಾನದಲ್ಲಿ ಗಟ್ಟಿಗೊಳಿಸುವಂತ ವಿಚಾರ ಕೂಡ ನಮ್ಮಲ್ಲಿ ಐತಿ. ಇಬ್ಬರಿಗೆ ನಾಯಕರಿಗೆ ಅದರ್ ಕಾಶದ ಮತಗಳು ಬೇಡ ಎರಡೂ ಬೇಕು. ಆದ್ರೆ ಸಮಾಜದಲ್ಲಿ ಒಡಕು ಬರಬಾರ್ದು ಅನ್ನುವಂಥದ್ದು ನಾ ಮತ್ತೊಮ್ಮೆ ಹೇಳ್ತೀನಿ. ರಾಜೀವ್ ಕಾಗೆ ಮತ್ತು ಲಕ್ಷ್ಮಣ್ ಸವದಿ ಅವರು ಇಬ್ಬರು ಒಬ್ಬರ ಅಣ್ಣ ತಮ್ಮ, ರಾಮಂದ್ರ ಅಣ್ಣ, ತಮ್ಮಂದ್ರ ಲಕ್ಷ್ಮಣ್. ಈ ರೀತಿ ಸುಮಾರು 30 ವರ್ಷಗಳ ಕಾಲ ಕೂಡಿ ಬಂದರು. ನಡು ಹುಳಿ ಹಿಂಡುವಂಥ ಕೆಲಸ ಯಾರು ಮಾಡಬೇಡ್ರಿ ಅನ್ನುವಂಥ ವಿನಂತಿಯನ್ನು ನಾ ಮಾಡ್ತಾ ಇದ್ದೀನಿ. ಈಗ ನೀವು ಜಾತಿ ಭೇದ ಭರಿಸಿ ಅವರು ಹುಳಿ ಹಿಂಡಿದಂಗೆ ಆಯ್ತಲ್ರಿ.
ಇಲ್ಲ ಜಾತಿ ಈಗ ಅವರು ಲಿಂಗಾಯತ ಒಳಗೆ ಸಬ್ ಕಾಸ್ಟ್ ಅದಾರ ಮತ್ ನೀವೀಗ ಹುಳಿ ಹಿಂಡಿದಂಗ ಆಯ್ತಲ್ರಿ. ಇಲ್ಲ, ಈಗ ಪಂಚಮಸಾಲಿ ಸಮಾಜದ ಒಬ್ಬ ಪ್ರಭಾವಿ ಹಿರಿಯ ನಾಯಕ ರಾಜು ಕಾಗೇವ್ರು ಅವ್ರ ಮನಸ್ಸಿಗೆ ನೋವಾಗ್ಬೇಕು. ಅವ್ರು ಎಲ್ಲೇ 2028ಕ್ಕೆ ಒಂದು ಏನು ಇದನ್ನು ಮಾಡತ್ತಾರಲ್ಲ, 2028ಕ್ಕೆ ರಾಜು ಕಾಗೆ ಇಲೆಕ್ಷನ್ ನಿಲ್ಲಂಗಿಲ್ಲ ಅಂತೇಳಿ. ರಾಜು ಕಾಗೆ ಅವ್ರು ಎಲ್ಲಿ ಯಾವ ಬಾಂಡ್ ಮ್ಯಾಗ ಬರೆದು ಕೊಟ್ಟಾರೋ, ಯಾರ ಮುಂದೆ ಹೇಳಿಕೆ ಕೊಟ್ಟಾರೋ, ಅವ್ರದ್ದು ಹೆಲ್ತ್ ಸರಿ ಇಲ್ಲ, ಅವ್ರು ಚುನಾವಣೆಗೆ ನಿಲ್ಲಂಗಿಲ್ಲ ಅಂತ ಹೇಳ್ತಾರೆ. ರಾಜು ಕಾಗೆ ಅವರ 2028 ಚುನಾವಣೆಗೆ ಅವರೇ ಅಭ್ಯರ್ಥಿ, ಕಾಂಗ್ರೆಸ್ ಪಕ್ಷದಿಂದ ಅವರೇ ನಿಲ್ಲುವುದು ಖಚಿತ. ಇದನ್ನ ರಾಜು ಕಾಗೆ ಅವ್ರು ಯಾಕೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಅಂತ ಯಾವ್ದ್ರಿ? ರಾಜು ಕಾಗೆ ಅವರು ಸೈಲೆಂಟ್ ಅದಾರು. ಇದನ್ನ ಪ್ರತಿಕ್ರಿಯೆ ಅವರೇ ಕೊಡ್ಬೇಕ್ರಿ. ರಾಜು ಕಾಗೆ ಅವರ ಪ್ರತಿಕ್ರಿಯೆ ತಾವು ಸುಧಾ ಈಗ ನಮ್ಮ ಹೇಳಿಕೆಯನ್ನ ಅವ್ರಿಗೆ ಕೇಳ್ರಿ, ಅವ್ರು ಕೂಡ ಅದ್ರ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಅಂದ್ರೆ ನಿಮ್ಗೆ ಈಗಾಗಲೇ ಹೇಳ್ಯಾರನ್ರಿ ರಾಜು ಕಾಗೆ ಅವರಿಗೆ ರಾಜು ಕಾಗೆ ಅವ್ರು ಈಗಾಗಲೇ ನಿಮ್ಗೆ ಗಮನಕ್ಕೆ ತಂದಾರ ಅಂದಂಗಾತ್ರಿ ನೀವು. ಇಲ್ಲ, ರಾಜು ಕಾಗೆ ಅವ್ರ ಗಮನಕ್ಕೆ ತರೋದು ಸಮಾಜಕ್ಕೆ ಒಂದು ಏನೋ ಕೆಟ್ಟ ಸಂದೇಶ, ಹಿರಿಯ ಸ್ವಲ್ಪ ಶಾಸಕರಿಗೆ ಒಂದು ಅವಮಾನವಾಗುವ ರೀತಿಯಲ್ಲಿ ಏನೋ ನಡೀತಂದ್ರೆ ನಾವು ಸಮಾಜದ ಪರವಾಗಿ ನಿಲ್ಲಬೇಕಾಗ್ತದೆ ಅನ್ನುವಂಥ ವಿಷಯ. ಈಗ ಅವ್ರ ರಾಜಕೀಯ ಒಂದು ಇದು ಬೆಳವಣಿಗೆ ಸಲುವಾಗಿ ಅವ್ರು ಅಲ್ಲಿ ಅವ್ರ ಅಭಿಮಾನಿಗಳು ಇರ್ತಾರ, ಅವ್ರು ಹಾಕಿರ್ತಾರ, ಅದಕ್ಕೆ ನೀವು ಹೌದ್ರಿ, ನಾವು ರಾಜಕೀಯವಾಗಿ ಸಾಮಾಜಿಕವಾಗಿ ನಾವು ಬಲಿಷ್ಠದೆವು. ಹಿಂಗಿರುವುದರಿಂದ ಸಮಾಜಕ್ಕೆ ಚ್ಯುತಿ ಬರಲ್ದಾಗ ನೋಡ್ಕೋಬೇಕು ಜವಾಬ್ದಾರಿ ಸಮಾಜದ ಮುಖಂಡರಲ್ಲಿ ಇರ್ತೈತಿ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ವಿಜಯಾನಂದ ಕಾಶ್ಯಪ್ನವರು ಸಮಾಜದ ಒಬ್ಬ ಪ್ರಭಾವಿ ನೇತಾರದಾರ, ಅವ್ರಿಗೆ ಸುದ್ದ ಚ್ಯುತಿ ಬರಬಾರ್ದಂಗ ನಾವು ನೋಡ್ಕೊಳ್ಳೋದು ಪ್ರತಿಯೊಬ್ಬರು ಸಮಾಜದ ಕಡೆ ಮನುಷ್ಯನಲ್ಲಿ ಜವಾಬ್ದಾರಿ ಐತಲ್ಲ. ಹಾಗಾದ್ರೆ ಮುತ್ತೋಳಿ ಅವ್ರ ಮೇಲೆ ಕೆಲವೊಂದು ಸಲ ಇದು ಆಗಿತ್ತು, ಅವಾಗ ಎಲ್ಲಿ ಹೋಗಿದ್ರು ನೀವು? ಹುದ್ದೋಳಿ ಅವ್ರ ಮೇಲಾದಾಗ ಅವಾಗ ನಾವು ದನಿ ಎತ್ತಿದೀವಿ, ಮಾತಾಡಿದೀವಿ, ಅವ್ರ ಪರವಾಗಿ ನಿಂತ್ಕಿಸಿಂದ ಹೇಳಿಕೆಗಳನ್ನು ಕೊಟ್ಟಿದ್ದೀವಿ. ನಿಮ್ಮ ವಿಜಯಾನಂದ ಕಾಶ್ಯಪ್ನವರು ಕೂಡಲ ಸಂಗಮ ಸ್ವಾಮೀಜಿಗಳನ್ನ ಪೀಠದ ಹೊರಹಾಕ್ತೀನಿ ಅಂತ ಹೇಳ್ತಾರೆ. ಅವರಿಗೆ ಅದು ಸಮಾಜದಲ್ಲಿ ಮಧ್ಯೆ ಇರ್ತಕ್ಕಂಥ ವೈಮನಸ್ಸನ್ನು ನಾವು ಸರಿಪಡಿಸ್ಕೊತೀವಿ. ಸಮಾಜದ ಶಾಸಕರನ್ನು ಒಗ್ಗಟ್ಟಿಗೆ ತರುವಂತ ಕೆಲಸ ಮಾಡ್ತೀವಿ ನಾವು. ಈಗ ನೀವು ಪ್ರಸ್ತುತ ಮಾಡ್ತಾ ಇರೋದು ಸಮಾಜ ಏಳಿಗೆಗೆ ಅಥವಾ ಸಮಾಜದ ಮುಖಂಡರಿಗೆ ಅನ್ಯಾಯ ಆಗ್ತಾ ಇದೆ? ಸಮಾಜದ ಏಳಿಗೆಗಾಗಿ ಸಮಾಜದ ಮುಖಂಡರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಎರಡೂ ವಿಷಯಗಳನ್ನು ಮುಂದಿಟ್ಕೊಂಡು ಇದನ್ನು ನಾವು ಮಾಡ್ತಾ ಇದ್ದೀವಿ. ಈಗ ನೋಡಿದ್ರೆ ನಿಮ್ಮ ಪ್ರಕಾರ ನೋಡಿದ್ರೆ ರಾಜು ಕಾಗೆ ಅವ್ರ ವಿರುದ್ಧ ಯಾರು ಸಹ ಸ್ಪರ್ಧೆ ಮಾಡಬಾರ್ದು, ಅವ್ರ ವಿರುದ್ಧ ಆಯ್ಕೆ ಆಗ್ಬೇಕಂತ ಅಲ್ಲ, ಸ್ಪರ್ಧೆ ಮಾಡ್ಲಿ. ಆದ್ರೆ ಹಿರಿಯರ ಶಾಸಕರು, ಒಬ್ಬ ಹಿರಿಯ ಶಾಸಕರು ಈಗ ಇನ್ನೂ ಶಾಸಕರು ಅದಾರ. ಅವ್ರು 2028ಕ್ಕೆ ಚುನಾವಣೆ ಬಂದ ನಂತರ 10 ಜನ ಅವ್ರ ವಿರುದ್ಧ ನಿಲ್ಲಿ. ಚುನಾವಣೆಗೆ ಅವ್ರು ಯಾರ ವಿರುದ್ಧನೂ ಸ್ಪರ್ಧಿ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಘಟನೆಯಲ್ಲಿ ಯಾರು ಯಾರ ವಿರುದ್ಧ ಸ್ಪರ್ಧೆ ಮಾಡಬಾರ್ದಂತಿಲ್ಲ, ಸ್ಪರ್ಧೆ ಮಾಡಲಿ. ಈಗಾಗಲೇ ಶಾಸಕರು ಅದಾರ. ಅವ್ರು ಶಾಸಕರಿದ್ದಾಗನೇ ಕೂಡ ನಾವು ಶಾಸಕರಂತ, ನಾವು ಮುಂದಿನ ಶಾಸಕರಂತ ಏನು ಬಿಂಬಿಸ್ತಿಲ್ಲ. ಅದು ನಮಗೂ ಸ್ವಲ್ಪ ಮನಸ್ಸಿಗೆ ನೋವಾಗುವಂಥ ಘಟನೆ ನಡೆದಂಥ. ಇದ್ರ ಹಿನ್ನೆಲೆ ಯಾರು ಇರ್ಬೋದು ಅಂತ ಇದರ ಹಿನ್ನೆಲೆ ನಾವು ಹೇಳಿದ್ವಿ ಈಗಾಗಲೇ. ವಾಟ್ಸಪ್ ಗ್ರೂಪ್, ಫೇಸ್ಬುಕ್ ಅದು ಮಾಡತ್ತಾರಲ್ಲ, ಅವು ಗ್ರೂಪ್ಗಳಿಲ್ಲ. ಆ ಗ್ರೂಪ್ಗಳನ್ನ ಮಾಡವ್ರ ಯಾರು? ಅದನ್ನ ಗ್ರೂಪ್ಗಳನ್ನು ಇನ್ನು ಮಾಡವ್ರ, ಇನ್ನು ಅದಕ್ಕೆ ನಾ ಹೇಳತ್ತಿದ್ದೀನಿ. ಅದನ್ನ ಅವ್ರ ಹಿಂಬಾಲಕರಿಗೆ, ತಾವು ತಮ್ಮ ಹಿಂಬಾಲಕರಿಗೆ ಹೇಳುವಂತ ಕೆಲಸ ಮಾಡಬೇಕು. ಯಾರ ಹಿಂಬಾಲಕರಿಗೆ ಹೇಳಿ ಅವರು ಕ್ಷೇತ್ರದ ಯಾರು ವಾಟ್ಸಪ್ ಗ್ರೂಪ್, ಫೇಸ್ಬುಕ್ದಾಗ ಯಾರು ಮಾಡ್ತಾ ಇರ್ತಾರಲ್ಲ ಅವ್ರ ಹಿಂಬಾಲಕ ಕೌನ್ಸಿಲಾಗಿ ಇಟ್ಟು ಮಾತಾಡಬೇಡ್ರಿ, ಓಪನ್ ಆಗಿ ಹೇಳ್ರಿ ಯಾರು ಹೇಳ್ಬೇಕು, ಯಾರಿಗೆ ಹೇಳ್ಬೇಕು. ಈಗಾಗಲೇ ಈ ವಾಟ್ಸಪ್ ಫೇಸ್ಬುಕ್ ಗ್ರೂಪ್ನಲ್ಲಿ ನೋಡಿ ಕೆಲವೊಂದು ಸಮಯದಲ್ಲಿ ಕಾರ್ಯಕ್ರಮಗಳನ್ನ ಈಗಾಗಲೇ ನಮ್ಮ ಕಡೆ ಐತಿ. ಇದನ್ನು ತೋರಿಸ್ತಾರೆ. ಅದರ ಮೇಲೆ ಅವ್ರ ಮೇಲೆ ಅತ್ನಿ ಶಾಸಕರು ಆರೋಪ ಅಂತ ಅಲ್ಲ, ಇದು ವಾಟ್ಸಾಪ್ ಮತ್ತು ಫೇಸ್ಬುಕ್ ಗ್ರೂಪ್ನಲ್ಲಿ ಮುಂದಿನ ಕ್ಷೇತ್ರದ ಶಾಸಕರು ಚಿದಾನಂದ ಲಕ್ಷ್ಮಣ್ ಸೌದಿ ಅವರು ಅಂತ ಹೇಳಿಕಿಸಿಂದ ಹಾಕೋದ್ರಿಂದ, ಫೇಸ್ಬುಕ್ ಮತ್ತು ವಾಟ್ಸಾಪ್ ಗ್ರೂಪ್ನಲ್ಲಿ ಇದು ಬರೋದ್ರಿಂದ ಇದು ನಾವು ಸಾಮಾಜಿಕ ಚರ್ಚೆಗೆ ಗ್ರಾಸವಾಗಿದೆ. ಅಲ್ಲ, ಫಾಲೋವರ್ಸ್ ಹಾಕಿದಾಗ ಸೌದಿಯವರು ಮಾಡ್ಯಾರ ಅಂತ ಅವರೇ ಸ್ಪಷ್ಟೀಕರಣ ಕೊಡ್ಬೇಕಾಗ್ತದೆ. ಈಗ ಫಾಲೋವರ್ಸ್ ಹಾಕ್ಯಾರು ಬರೋಬ್ಬರಿ, ಅವ್ರನ್ನ ಕೇಳಲ್ದ ಯಾರೋ ಫಾಲೋವರ್ಸ್ ಏನು ಇನ್ನೂವರೆಗೆ ಮಾಡಿಲ್ಲ. ಅವ್ರು ಬಹಳಷ್ಟು ಬಲಿಷ್ಠವಾದ ಈ ಕ್ಷೇತ್ರದ ರಾಜಕಾರಣಿ ಮುತ್ಸದ್ದಿಗಳದಾರು. ಆ ರೀತಿ ಆಗಬಾರ್ದು ಅನ್ನುವಂಥದ್ದು ನಮ್ದೈತಿ. ಸೋಷಿಯಲ್ ಮೀಡಿಯಾ ಯಾರ ಅಧೀನದಾಗಿಲ್ಲ, ಅಭಿವ್ಯಕ್ತ ಸ್ವತಂತ್ರ ಹೊಂದೈತಿ. ಇವಾಗ ಯಾವ ಫಾಲೋವರ್ ಆಗಲಿ ಇವರಾಗಲಿ ಯಾರನ್ನೂ ಕೇಳಿ ಹಾಕ್ಬೇಕಂತೇನಿಲ್ಲ, ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಶಾಸಕರು ಇದನ್ನ ಮಾಡಿದಾರಪ್ಪ ಅಂತ ಅನ್ನೋದು ಒಂದು ಖಚಿತ ಯಾವ್ದಾರ ಆಧಾರ, ಒಂದು ಆಧಾರ ಸಹಿತ ಯಾವ್ದಾರ ಐತೆ ನಿಮ್ಮಲ್ಲಿ? ಈಗಾಗಲೇ ನೋಡಬೇಕಾದ್ರೆ DCC ಬ್ಯಾಂಕ್ ಚುನಾವಣೆಯಲ್ಲಿ ತಮ್ಮಷ್ಟಕ್ಕೆ ತಾವೇ ಸರ್ಕಾರಿ ರಂಗದಲ್ಲಿ ಅದು ಒಂದು ಸಂಸ್ಥೆ ಇರುವುದರಿಂದ ಆ ಸಂಸ್ಥೆಗೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಸ್ವತಂತ್ರವಾಗಿ ಇದನ್ನಾಗಿದೆ. ಅದರ ಒಳಗೂ ಯಾವುದೇ ರೀತಿ ಭೇದ ಭಾವ ಇಲ್ಲ. ಆದರೆ ಇಲ್ಲಿಯ ಸ್ಥಳೀಯ
ಸ್ಥಳೀಯವಾಗಿ ವಾಟ್ಸಪ್ ಗ್ರೂಪ್ ಮತ್ತು ಫೇಸ್ಬುಕ್ ಗ್ರೂಪ್ ಬರೋದ್ರಿಂದ ಇದು ಆಗೈತಿ, ಇದು ನಿಲ್ಲಬೇಕು ಅನ್ನುವಂಥದ್ದು ನಮ್ಮದು ಅಭಿಪ್ರಾಯ. ಪಂಚಮಸಾಲಿ ಸಮಾಜ ಬಲಿಷ್ಠವಾದಂಥ ಸಮಾಜ ಐತಿ. ನಾವು ಮುಂದಿನ ದಿನಮಾನಗಳಲ್ಲಿ ನಾವು ಸಮಾಜದ ಪರವಾಗಿ ಎರಡೂ ಕ್ಷೇತ್ರಕ್ಕೆ ಸಮಾಜದ ಪರವಾಗಿ ಕೆಲಸ ಮಾಡ್ತೀವಿ. ಕೂಡಲ ಸಂಗಮ ಜಗದ್ಗುರುಗಳಾದಂಥ ಜಯ ಮೃತ್ಯುಂಜಯ ಸ್ವಾಮೀಜಿಯವರನ್ನು ಮತ್ತು ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳನ್ನು ಕರೆಸಿ ಮುಂದಿನ ದಿನಮಾನಗಳಲ್ಲಿ ನಾವು ಸಮಾಜದ ಏಳಿಗೆಗಾಗಿ ಶ್ರಮಿಸ್ತೀವಿ ಅಂತೇಳಿ ನಾವು ಕೇಳ್ಕೊತೇವೆ. ಈ ಗ್ರೂಪ್ ಐತಿ. ಈ ಗ್ರೂಪ್ನಲ್ಲಿ ಕಾಗವಾಡ ಹಿರಿಯ ಶಾಸಕರಿಗೆ ಚಾಟ್ ಮಾಡುವಂಥ ಮಾಡ್ಕೊತ ಈ ಗ್ರೂಪ್ನವ್ರು ಮಾಡಾಕಾರು, ಅದನ್ನು ಮಾಡಬಾರ್ದು, ತಡಿ ಹಿಡಿಬೇಕು. ಅದ್ರ ಬಗ್ಗೆ ಏನಾದ್ರು ಅವಹೇಳನಕಾರಿ ಮಾಡಿದ್ರೆ ನೀವು ಕೈ ಆ ರೀತಿ ಏನಿಲ್ಲ. ನಾವೇನು ಹೇಳೋದು ಇಷ್ಟ ಐತಿ, ಈ ಕ್ಷೇತ್ರದಲ್ಲಿ ಕಾಗವಾಡ ಬೇರೆ ಇಲ್ಲ, ಅತನಿ ಬೇರೆ ಇಲ್ಲ. ಸುಮಾರು 30 ವರ್ಷಗಳ ಕಾಲ ಈಗ ಹೇಳಿನಲ್ಲ ರಾಮ ಲಕ್ಷ್ಮಣನಂತೆ ಕೂಡಿ ಬಂದಿದ್ದಾರೆ. ಈಗ ಬಿರುಕು ಬರಬಾರದು ಅನ್ನುವಂಥ ವಿಷಯ ಇಷ್ಟೇ ನಾವು ಪ್ರಸ್ತಾವನೆ ಮಾಡೋದು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಎಲ್ಲರಿಗೂ ರೈಟ್ಸ್ ಐತಿ. ಫೇಸ್ಬುಕ್ ಆಗಲಿ, ವಾಟ್ಸಪ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ ಎಲ್ಲ ಅದಾವ ಸೋಷಿಯಲ್ ಮೀಡಿಯಾ ಒಳಗೆ. ಆ ಸೋಷಿಯಲ್ ಮೀಡಿಯಾ ಒಳಗೆ ಹಾಕಬಾರ್ದಂತ ಏ ಕಾಯ್ದೆ ಒಳಗೆ ಬರ್ದಿಲ್ಲ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಯಾರು ನಾನು ಒಬ್ಬ ಕಾಗವಾಡ ಶಾಸಕ, ನಮ್ಮ ಮುಂದಿನ ಶಾಸಕ ಅಂತ ಹೇಳಿ ನಾ ಹಾಕ್ತಾನೆ. ಈ ವಾಟ್ಸಾಪ್ ಮತ್ತು ಫೇಸ್ಬುಕ್ ಗ್ರೂಪ್ ಅಲ್ಲಿ ಹಾಕ್ತಕ್ಕಂಥವ್ರು ಏನ ನಮ್ಮ ಮುಂದಿನ 2028ಕ್ಕೆ ಶಾಸಕರು ಅಂತ ಹೇಳ್ತಾರಲ್ಲ, ಅಂತವ್ರು ಸ್ಪಷ್ಟೀಕರಣ ಕೊಡ್ಬೇಕು, ನಿಲ್ಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಇದೆ. ಕಾಗವಾಡ ಕ್ಷೇತ್ರದಲ್ಲಿ ಗೊಂದಲ ನಿರ್ಮಾಣ ಮಾಡೋದಾಯ್ತಂದ್ರೆ ಮುಂದಿನ ದಿನಮಾನದಲ್ಲಿ ಸಮಾಜದ ಮುಖಂಡರನ್ನು ಕೂಡ ನಾವು ಗಟ್ಟಿಗೊಳಿಸುವಂತ ಕೆಲಸ ಮಾಡ್ತೀವಿ. ಇದೇ ನಿಮ್ಮ ಸಮಾಜದವರು ನೀವು ಹೇಳಿ ಬರೋಬರಿ ವ್ಯವಸ್ಥೆ ಐತಿ. ಹಿಂಗಿರುವುದರಿಂದ ಇಲ್ಲಿ ಮುಂದಿನ ದಿನಮಾನದಲ್ಲಿ 2028ಕ್ಕೆ ರಾಜೀವ್ ಕಾಗೆ ಅವರ ಮುಂದಿನ ಶಾಸಕರಾಗವ್ರ, ಅವರೇ ಸ್ಪರ್ಧೆ ಮಾಡವ್ರ. ಮತ್ತು ನಾನು ಅವ್ರ ಪರವಾಗಿ ನಿಂತು ಹೇಳ್ತೀನಿ, ಈಗ ರಾಜೀವ್ ಕಾಗೆ ಅವರು 2028ಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರೇ ನಿಲ್ಲಬೇಕು. ಮತ್ತು ಕೆಲವೊಬ್ರು ಏನು ವಾಪಗಳು ಮಾಡ್ತಾರೆ ಸ್ಪಷ್ಟೀಕರಣ ಕೊಡ್ಬೇಕಂತ ಇಷ್ಟ ಐತಿ. ಯಾಕಂತಂದ್ರೆ ಸ್ಪಷ್ಟೀಕರಣ ಯಾಕೆ ಕೇಳ್ತಾ ಇದ್ದೀವಿಪ್ಪ ಅಂತಂದ್ರೆ, ಇದು ಒಂದು ಸಮಾಜದ ಒಬ್ಬ ಬಲಿಷ್ಠವಾದ ನಾಯಕ ರಾಜೀವ್ ಕಾಗೆ. ಹಿಂಗಿರೋದ್ರಿಂದ ಅವ್ರಿಗೆ ನೋವಾಗುವಂಥ ಕೆಲಸ ಆಗಬಾರ್ದು. ಮತ್ತು ಅದ್ರ ಕೂಡ ನಾವು ಹಿರಿಯ ಸಮಾಜದ ಮುಖಂಡರು ಕೂಡ ಗಮನಕ್ಕೆ ತರ್ತೀವಿ. ಅದ್ರ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಚರ್ಚೆ ಮಾಡ್ತೇವೆ ಅಂತ ಹೇಳ್ತಾರೆ. ಅಥವಾ ನೀವು ಕಲ್ಪನೆ ಮಾಡ್ಕೊಂಡು ಇದನ್ನ ಮಾಡ್ತೀರಿ? ಈಗ ನಾನೊಬ್ಬ ಲಿಂಗಾಯತ ಸಮಾಜದ ಅಧ್ಯಕ್ಷನು, ಆದರೆ ಈ ಸಮಾಜದ ಮುಖಂಡನಾಗಿರೋದನ್ನು ಕೂಡ ನಾ ಹೇಳ್ತಾ ಇದ್ದೀನಿ, ಸಮಾಜಕ್ಕೆ ಅನ್ಯಾಯವಾದಲ್ಲಿ ನಾವು ಇದನ್ನು ಧ್ವನಿ ಎತ್ತುವುದು ಸಹಜ. ಇಡೀ ರಾಜ್ಯಾದ್ಯಂತ ನಮ್ಮದೊಂದು ಬಲಿಷ್ಠವಾದಂಥ ಪಂಚಮಸಾಲಿ ಸಮಾಜ ಐತಿ, ಜಿಲ್ಲೆಯಲ್ಲಿಯೂ ಐತಿ, ಅದರ ತಾಲೂಕದಲ್ಲಿಯೂ ಐತಿ. ಈ ರೀತಿ ಊಹಾಪೋಹಗಳನ್ನು ತಡೆ ಹಿಡಿಬೇಕು ಅನ್ನುವಂಥದ್ದು ನಮ್ಮದಿಷ್ಟು ವಿನಂತಿ ಐತಿ.